ನೀವು ಆಮೇಲೆ ಅದನ್ನು ಬಿಟ್ಬಿಡ್ಬೇಕಂತ ಯಾವಾಗ ತೀರ್ಮಾನ ಮಾಡಿದ್ರಿ? ನಾನು ಇದನ್ನು ನೋಡಿದ ಆಸುಪಾಸಿನಲ್ಲಿ 2003ರಲ್ಲೇ ಒಂದು ಯೋಚನೆ ಮಾಡಿದೆ. ಹೌದು, ಇದು ನಾನು ಇಟ್ಟಿರ್ತಕ್ಕಂಥದ್ದು ನೀರಿನ ಮೇಗಿನ ಗುಳ್ಳೆ ಇದ್ದಾಗಿದೆ, ಯಾವತ್ತು ಹೊಡೆದೋಗುತ್ತೋ ಗೊತ್ತಿಲ್ಲ. ಜೀವನಕ್ಕೆ ಭದ್ರತೆ ಬೇಕು ಅಂದರೆ ಎಲ್ಲ ನನ್ನ ಸ್ನೇಹಿತರೆಲ್ಲ ನೋಡ್ತಾ ಇದ್ವಿ, ಎಲ್ಲ ಸಾಫ್ಟ್ವೇರ್ ಹೊಸ ಆ ಒಂದು 2003-4ರಲ್ಲಿ 5ರಲ್ಲಿ ಸಾಫ್ಟ್ವೇರ್ ಅಂತಕ್ಕಂಥದ್ದು ಬೆಂಗಳೂರಲ್ಲಿ ಬಹಳ ಝೂಮ್ ಆಗಿತ್ತು. ಆಮೇಲೆ ಸಾಫ್ಟ್ವೇರ್ ಇಂಜಿನಿಯರ್ನ ನಾವು ನೋಡ್ತಕ್ಕಂಥ ರೀತಿಯೇ ಬೇರೆ. ಅವರು ಸಾಫ್ಟ್ವೇರ್ ಕಂಪ್ನಿಗೆ ವಿಪ್ರೋಗೆ ಹೋಗ್ತಾ ಇದ್ದಾರೆ, ಇನ್ಫೋಸಿಸ್ಗೆ ಹೋಗ್ತಾ ಇದ್ದಾರೆ ಅಂದರೆ ಎಲ್ಲೋ ಒಂದು ಹತ್ರ ಅವ್ರನ್ನ ವಿಶೇಷವಾದಂತಹ ಅಭಿನಂದನೆ ಕೊಡ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ನಾವೇನಾದರೂ ಮಾಡಬೇಕಲ್ಲ ಅಂಥೇಳಿ ನಾನು ಹೀಗೆ ಯಾವುದೋ ಒಂದು ಬಿಸ್ನೆಸ್ ಮಾಡಬೇಕು, ಯಾವುದರಲ್ಲಿ ನಾನು ಮಾಡಬೇಕು ಅನ್ನೋದಕ್ಕೆ ಬೇರೆ ದೊಡ್ಡ ವ್ಯಕ್ತಿಗಳ ಹತ್ರ ಹೇಳಲಿಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ನಾನು ಆರ್ಥಿಕವಾಗಿ ಅಷ್ಟೊಂದು ಸಬಲತೆ ಇಲ್ಲ ಒಂದು, ಆಮೇಲೆ ಯಾವುದು ಬ್ಯಾಕ್ಗ್ರೌಂಡ್ ಇಲ್ಲ. ತಂದೆ ತಾಯಿಗಳು ರೈತಾಪಿ ವರ್ಗದವರು, ಇಲ್ಲಿ ಯಾರೂ ನಮಗೆ ಗೊತ್ತಿಲ್ಲ. 4 ಜನ ಸ್ನೇಹಿತರನ್ನ ಕೂತ್ಕೊಂಡು ನಾನೊಂದು ಏನಾದರೂ ಮಾಡಬೇಕು ಅಂದಾಗ 4 ಜನ ಸಾಫ್ಟ್ವೇರಲ್ಲಿರೋ ಫ್ರೆಂಡ್ಸ್ಗಳು ನನಗೆ ಹೇಳ್ತಾರೆ, ನೋಡಪ್ಪ ನೀನೇನಾದರೂ ಮಾಡು, ಯಾಕಂದರೆ ನೀನು ಹೋಗ್ತಕ್ಕಂಥ KPTCL ಏನು ಗುತ್ತಿಗೆ ನೌಕರಿ ಇದೆಯೋ ಅದು ಅಷ್ಟಾಗಿ ನಿನಗೆ ಭದ್ರತೆ ಇಲ್ಲ ಅಂತ ನೀನೇ ಹೇಳ್ತಾ ಇದೆಯಾ. ಪರ್ಮನೆಂಟ್ ಆದರೆ ವೆಲ್ ಆ್ಯಂಡ್ ಗುಡ್, ಆದರೆ ಒಂದು ಯಾವುದಕ್ಕೂ ಆದರೂ ಒಂದು ದಾರಿ ಹುಡುಕೋ ಅನ್ನುವಂತಹ ಮಾತು ಹೇಳ್ತಾರೆ. ನಮ್ಮ ದೂರದ ಸಂಬಂಧಿ ಒಬ್ಬರು ಚಂದಾಪುರದಲ್ಲಿ ಹೀಗೆ ಪೇಯಿಂಗ್ ಗೆಸ್ಟ್ಗಳು ಅಂತ ಬಂದಿದ್ದಾವೆ, ಈಗ PGಗಳು ಅಂತ ಬಂದಿದ್ದಾವೆ. ನನಗೆ PG ಅಂದರೆ ಏನು ಅಂತಲೂ ಗೊತ್ತಿಲ್ಲ. 2002-3ರಲ್ಲಿ ನನಗೇನೂ ಗೊತ್ತಿಲ್ಲ. PG ಬಂದಿದ್ದಾವೆ ಅಂದರೆ ಪೋಸ್ಟ್ ಗ್ರಾಜ್ಯುಯೇಷನ್ನು ಅನ್ನುವಂಥದ್ದು. ಆಗ ನಾನು ಕೇಳಿದೆ ಏನು ಅಂದರೆ, ಅರುಣ್ ಒಂದು ಕೆಲಸ ಮಾಡು, ಈಗ ನಿನಗೆ ಯಾಕಂದರೆ ನಾನು ಚಿಕ್ಕ ವಯಸ್ಸಿನಿಂದ ವ್ಯವಹಾರ ಜ್ಞಾನ ಇತ್ತು. ಯಾಕಂದರೆ ನಂದು ಜೀವನ ಪ್ರಾರಂಭವಾಗಿದ್ದೇ ಬಿಸ್ನೆಸ್ಸಿಂದ. ನಮ್ಮ ತಾಯಿ ತಂದೆ ಬಿಟ್ಟು ಹೋದಂಥ ಸಂದರ್ಭ 4ನೇ ಕ್ಲಾಸ್ಗೆ ನಮ್ಮ ಮಾವರದ್ದು ಸಣ್ಣದು ಅಂಗಡಿ ಇತ್ತು. ನಾನು ಬೆಳಿಗ್ಗೆ 6 ಗಂಟೆಗೆ ಹೋಗಿ ಅಂಗಡಿನ ಬಾಗಿಲು ತೆಗೆದುಬಿಟ್ಟು ಅದನ್ನೆಲ್ಲ ಕಸ ಗುಡಿಸ್ಬಿಟ್ಟು ದೇವ್ರ ಪೂಜೆ ಮಾಡಿದ ಮೇಲೆ ನಮ್ಮ ಮಾವರು 8ವರೆಗೆ ಬರೋರು, ನಾನು 9ವರೆಗೆ ರೆಡಿ ಆಗಿಬಿಟ್ಟು ಸ್ಕೂಲ್ಗೆ ಹೋಗ್ತಾ ಇದ್ದೆ. ವ್ಯಾಪಾರ ಮೊದಲಿಂದ ಗೊತ್ತಿತ್ತು. ಪ್ರತಿ ಶುಕ್ರವಾರ ಸಂತೆ ನಮ್ಮೂರಲ್ಲಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಅವತ್ತು ನಾನು ಅಂಗಡಿಯನ್ನು ನಿಭಾಯಿಸಬೇಕಾಗಿತ್ತು. ಅದನ್ನು ನಮ್ಮ ಮಾವ್ರ ಮನೆಯಲ್ಲಿ ನಾವು ಅವ್ರು ಏನು ಆದೇಶ ಕೊಡ್ತಾಯಿದ್ರು ಅದನ್ನು ಮಾಡ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ಏನಾದರೂ ಮಾಡಬೇಕು ಅಂದಾಗ ನಮ್ಮ ದೂರ ಸಂಬಂಧಿ ಹೇಳೋ ಮಾರ್ಗದರ್ಶನದಲ್ಲಿ ಒಂದು ಪೇಯಿಂಗ್ ಗೆಸ್ಟ್ ಅಂತ ನಡೀತಾ ಇದೆ. ಈಗ ಒಂದು ಮನೆ ತೊಗೊಬಿಟ್ಟು ಬಾಡಿಗೆ, ಅಲ್ಲಿ ಒಂದು 10-6 ಜನನ ಪೇಯಿಂಗ್ ಗೆಸ್ಟ್ಗಳು ಬರ್ತಾರೆ ಕೆಲಸಕ್ಕೋಸ್ಕರ. ಈಗ ಸಾಫ್ಟ್ವೇರು ಡೆವಲಪ್ ಆಗ್ತಾ ಇದೆ. ಬೆಂಗಳೂರಿಗೆ ಬರ್ತಕ್ಕಂಥ ದೂರದಿಂದ ಬರ್ತಕ್ಕಂಥವ್ರಿಗೆ ಇಲ್ಲಿ ಉಳ್ಕೊಳ್ಲಿಕ್ಕೆ ವ್ಯವಸ್ಥೆ ಇಲ್ಲ. ಸಂಬಂಧಿಕರ ಮನೆಗಳಲ್ಲಿ ಅವ್ರು ಉಳ್ಕೊಂಡ್ರೆ ಅಷ್ಟೊಂದು ಅವರಿಗೆ ಎಲ್ಲೋ ಒಂದು ಹತ್ರ ಮುಜುಗರ ಆಗುತ್ತೆ. ಹೀಗೆ ಇಷ್ಟು ಅಮೌಂಟ್ ತೊಗೊಂಡು ಅವರಿಗೆ ಊಟ ವಸತಿ ಉಪಚಾರ ಮಾಡಿದರೆ ಅದರಿಂದ ಲಾಭದಾಯಕವಾಗಿ ನಡೆಸ್ತಕ್ಕಂಥದ್ದು ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಬೆಂಗಳೂರಲ್ಲಿ ಅಂತ. ಅದನ್ನು ನಾವು ಅಲ್ಲಿ ದೂರದಿಂದ ಎಲೆಕ್ಟ್ರಾನಿಕ್ ಸಿಟಿ ಕಡೆ ಹೋಗಿ ನೋಡಿದ್ವಿ. ಆವಾಗ ಮನಸ್ಸಿಗೆ ಬಂತು, ಇದನ್ನು ನಾನು ಯಾಕೆ ಮಾಡಬಾರ್ದು ಅಂತ. ಆ ಒಂದು ಹುಮ್ಮಸ್ಸಲ್ಲಿ ಬಂದು ಫ್ರೆಂಡ್ಸ್ನೆಲ್ಲ ಸಂಜೆ ಆಫೀಸಿಂದ ಬರ್ತಾ ಎಲ್ಲರನ್ನೂ ಕೂರಿಸ್ಕೊಂಡು, ಇಲ್ಲ ನಾನೊಂದು ಪೇಯಿಂಗ್ ಗೆಸ್ಟ್ ಮಾಡಬೇಕು. ಎಲ್ಲರೂ ನಕ್ಕಾಡ್ಬಿಡ್ತಾರೆ, ಅಯ್ಯೋ ಪೇಯಿಂಗ್ ಗೆಸ್ಟ್ ಮಾಡ್ತಾರಂತೆ ಹುಡುಗ, ನಿನಗೇನಪ್ಪ ಅಲ್ಲೋ ನಿನಗೇನು ಪೇಯಿಂಗ್ ಗೆಸ್ಟ್ ಅಂದರೆ ಸುಮ್ಮನೆನಾ. ನನಗೆ ಒಂದು ವಯಸ್ಸಲ್ಲಿ ಹೇಳ್ತಾಯಿದ್ರು, ಈ ವಯಸ್ಸಲ್ಲಿ ನೀನು ಹೆಣ್ಮಕ್ಳು ಹಾಸ್ಟೆಲ್ ಮಾಡ್ತೀನಿ ಅಂತ ಹೊರಟಿದೆಯಲ್ಲ, ನಿನಗೆ ಬುದ್ಧಿಗಿದ್ದೆ ಐತಿಲ್ಲ, ಯಾವುದನ್ನು ಸುಮ್ಮನೆ ಒಂದು ಇದಕ್ಕೆ ಕೆಲಸಕ್ಕೆ ಹೋಗು ಅಂತ. ಇಲ್ಲ, ಏನಾದರೂ ಸ್ವಂತಕ್ಕೆ ಮಾಡಬೇಕು ನಾನು. ಆಮೇಲೆ ಒಂದು 4 ಜನ ಮುಂದೆ ಬರ್ತಾರೆ, ಒಂದು 3 ಜನ ರೂಮ್ಮೇಟ್ಸ್ಗಳಾಗಿ ನಮ್ಮ ದೂರದ ಸಂಬಂಧಿಗಳು ಕೂಡ ಆಗಿದ್ದರು. ಅವ್ರು ಹೇಳ್ತಾರೆ, ನೋಡಪ್ಪ ನೀನು ಮುಟ್ಟಿರ್ತಕ್ಕಂಥ ಬಿಸ್ನೆಸ್ ಏನಿದೆ ಅದು ಒಳ್ಳೇದಿರ್ಬೋದು, ಆದರೆ ವೆರಿ ರಿಸ್ಕಿ ಜಾಬ್ ಅದು. ಹೆಣ್ಮಕ್ಳು PG ನಡೆಸೋದು, ಬ್ಯಾಚುಲರ್ ಹುಡುಗ ನೀನು ಲೇಡೀಸ್ PG ಅಂತ ಬೋರ್ಡ್ ಹಾಕಿದ್ಮೇಲೆ ನೀನೇ ಒಳಕ್ಕೆ ಹೋಗೋಕ್ಕಾಗಲ್ಲ, ಹೆಂಗೆ ನಡೆಸ್ತೀನಿ ನೀನು? ನೋಡಿ ಸರ್, ಮದುವೆ ಆಗಿರಲಿಲ್ಲ ಅವಾಗ, ನಾವು ಇನ್ನೂ ಬ್ಯಾಚುಲರು. 2003ರಲ್ಲಿ ನಾವು ಇನ್ನು 26-27ನೇ ಆಸುಪಾಸಿನಲ್ಲಿದ್ದಂಥವ್ರು. ಆಗ ನಮ್ಮ ಸ್ನೇಹಿತರು ಧೈರ್ಯ ಕೊಡ್ತಾರೆ. ಅದರಲ್ಲಿ ಒಂದಿಬ್ಬರು ಯಾವ ಕಾರಣಕ್ಕೂ ನೀನು ಮಾಡಿದ್ರೆ ಭಾಳ ತೊಂದರೆ, ಊರಿಗೆ ವಾಪಸ್ ಹೋಗ್ಬೇಕಾಗುತ್ತೆ, ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ನಿನ್ನ ತಲೆ ಮೇಲೆ ಬಂದುಬಿಡುತ್ತೆ. ಆದರೂ ಅದನ್ನೆಲ್ಲ ಶಾಂತವಾಗಿ ನಿಭಾಯಿಸಿ 3 ಜನ ಸ್ನೇಹಿತರು ಹೇಳ್ತಾರೆ, ನಾನು ಇಷ್ಟಿಷ್ಟು ಹಣ ಹೊಂದಿಸಿ ನಿಮಗೆ ಪಾರ್ಟ್ನರ್ ಆಗಿ ಕೇಳ್ತೀನಿ, ಬಟ್ ನಾವು ಸ್ಲೀಪಿಂಗ್ ಪಾರ್ಟ್ನರು, ಯಾವುದೇ ಕಾರಣಕ್ಕೂ ನಮ್ಮ ಹೆಸರನ್ನ ಎಲ್ಲಿ ತರ್ಕೊಡು ನೀವು, ರಿಸ್ಕ್ ಅಂತ ಏನಾದ್ರು ಹೆಚ್ಚು ಕಮ್ಮಿ ಆದರೆ ನಿನ್ನ ಹಿಡ್ಕೊಂಡು ಹೋಗಲಿ, ನಮ್ಮನ್ನು ಮಾತ್ರ ನಿನ್ನ ಅಡ್ಡ ತರ್ಕೊಡ್ದು, ಬಟ್ ಲಾಭ ಏನು ಬರುತ್ತೋ ಅದು ನಮಗೆ ಕೊಡಬೇಕು. ಆದರೆ ನೀವು ಅನಿವಾರ್ಯ ಆ ಸಹಾಯ ಆದರು. 50,000 ರೂಪಾಯಿ 4 ಜನ ಹೊಂದಿಸಿ ಕಷ್ಟಪಟ್ಟು ಆ ಒಂದು PGಯನ್ನು 2003ರಲ್ಲಿ ನಾವು ಪ್ರಾರಂಭ ಮಾಡ್ತೀನಿ. 20 ಜನಗಳಿಗೆ ಈ ವಿಜಯನಗರದ ಹಂಪಿ ನಗರದಲ್ಲಿರ್ತಕ್ಕಂಥ ಒಬ್ಬ ಒಳ್ಳೆ ಮಾಲೀಕರು ವಿಶ್ವನಾಥಯ್ಯ ಅಂತ, ಅವ್ರನ್ನ ಅವರು ಇವತ್ತಿಲ್ಲ, ಆದರೂ ಅವ್ರನ್ನ ನೆನಪು ಮಾಡ್ಕೊಳ್ಳೋದು ಏನು ಅಂದರೆ, ಇಡೀ ವಿಭಾಗದಲ್ಲೇ PGಗಳಿಲ್ಲ, ಒಂದೇ ಒಂದು PG. ಆದರೆ ನಂದು 2ನೇ PG. ಎಲ್ಲ ಒಂದು ಏಜೆಂಟ್ಗಳು ಇವರೆಲ್ಲ ಕೇಳಿ ಏನೋ ಮಾಡ್ತೀನಿ ಅಂತಾರಲ್ಲ, ಇದು ಹೆಂಗೆ ಇದು ಅಂತ.
ಇಲ್ಲ ಸರ್ ನಾನು ಪ್ರಯತ್ನ ಮಾಡ್ತೀನಿ, ನಾನೆಲ್ಲ ಹೋಗಿ ನೋಡ್ಕೆ ಬಂದುಬಿಟ್ಟಿದ್ದೀನಿ. ಲೇಡೀಸ್ ಪಿ ಜಿನೇ ಯಾಕೆ ಮಾಡಿದ್ರಿ? ಲೇಡೀಸ್ ಪಿ ಜಿ ಯಾಕೆ ಮಾಡಿದ್ವಿ ಅಂದರೆ, ನಾವು ಹಳ್ಳಿಯಿಂದ ಬಂದಿರತಕ್ಕಂಥವ್ರಿಗೆ ಅಷ್ಟೊಂದು ಧೈರ್ಯ ಇಲ್ಲ. ಬಾಯ್ಸ್ ಪಿ ಜಿ ಮಾಡಿದರೆ ಏನಾಗ್ತಾಯಿತ್ತು ಅದನ್ನು ಕೇಳಿದ್ವಿ ನಾವು. ಬಾಯ್ಸ್ ಪಿ ಜಿ ಮಾಡಿದರೆ ಅವ್ರನ್ನ ಬಂದಿರತಕ್ಕಂಥ ಬಾಯ್ಸನ್ನು 20 ಜನ 30 ಜನ ಬಂದಂಥವ್ರು ಒಬ್ಬರನ್ನ ಅವ್ರು ಏನಾದರೂ ತಿರುಗಿ ಬಿದ್ದರೆ ಎದುರಿಸೋ ಶಕ್ತಿ ಇದೆಯಾ ನಿಮಗೆ ಅಂತ ಕೇಳ್ತಾ ಇದ್ದಾರೆ. ಅದು ಹೆಚ್ಚು ಪ್ರಾಬ್ಲಮೆಟಿಕ್ಕು. ಏನಾದರೂ ಸರಿ ಇಲ್ಲ ಅಂದರೆ ಮಾತಿಗೆ ಮಾತು ಬೆಳೆಯುತ್ತೆ, ಕೈ ಮಿಗಿಲಾಗ್ಸೋಂಥ ಸಂದರ್ಭ ಬರುತ್ತೆ. ಆದರೆ ಹೆಣ್ಮಕ್ಳದಂಗೆ ಆಗಲ್ಲ. ಏನಾದರೂ ಒಂದು ಮಾತು ಅಂದರೆ ನೀನು ಶಾಂತವಾಗಿ ಅದನ್ನು ಬಗೆಹರಿಸ್ಕೋಬಹುದು. ರಿಸ್ಕು ಅನ್ನೋದಕ್ಕಿಂತ ಮುಖ್ಯವಾಗಿ ಶಾಂತತೆ ಕಾಪಾಡ್ಬೋದು ಇಲ್ಲಿ. ಯಾಕಂದರೆ ಗಂಡು ಮಕ್ಕಳು ಮಾತಾಡುವ ಶೈಲಿನೇ ಬೇರೆ, ಮೃದು ಸ್ವಭಾವದಲ್ಲಿರುವ ಹೆಣ್ಮಕ್ಳು ಮಾತಾಡುವ ಸಂಸ್ಕೃತಿಯೇ ಬೇರೆ. ಎಲ್ಲೋ ಒಂದು ಹತ್ರ ಅದು ನಮಗೆ ಆ ಮೋಟಿವೇಶನಲ್ಲೂ ಹೌದು ಅನಿಸ್ತು. ಆ ಸಂದರ್ಭದಲ್ಲಿ 4 ಜನ ಸ್ನೇಹಿತರು ಸೇರಿ ಆ ಒಂದು 20 ಜನಕ್ಕೆ ಪ್ರಾರಂಭ ಮಾಡಿದ್ವಿ. ಎಲ್ಲಿ? ವಿಜಯನಗರದ ಹಂಪಿ ನಗರದಲ್ಲಿ. ಸೊ 20 ಜನಕ್ಕೆ ಪ್ರಾರಂಭ ಮಾಡಿ 1 ತಿಂಗಳು ಕಷ್ಟಪಟ್ಟರು ಕೂಡ ಒಂದೇ ಒಂದು ಸೀಟ್ ಬಂತು. ನೀವು ಬರಲಿಲ್ಲ ತಕ್ಷಣ ಅಡ್ಮಿಷನ್? ಜನಗಳಿಗೆ ಪರಿಚಯನೇ ಇಲ್ಲ, ಪಿ ಜಿ ಕಾನ್ಸೆಪ್ಟೇ ಗೊತ್ತೇ ಇಲ್ಲ. ಎಷ್ಟೋ ಜನಕ್ಕೆ ಪ್ರಜಾವಾಣಿ ಪೇಪರಲ್ಲಿ ಸಣ್ಣದಾಗಿ ಹೋಗಿ ಅದಕ್ಕೂ ದುಡ್ಡು ಕಟ್ಟಿಬಿಟ್ಟು ಇಷ್ಟು ಮಹಿಳಾ ಪಿ ಜಿ ಹಾಸ್ಟೆಲ್ಲು ವ್ಯವಸ್ಥೆ ಸಂಪರ್ಕಿಸಿ ಅಂತ ಕೊಡ್ತಾ ಇದ್ವಿ. ಅದು ಒಂದು ಪ್ರತಿ ಭಾನುವಾರನೋ ಶನಿವಾರನೋ ಅಡ್ವರ್ಟೈಸ್ ಬರೋದು. ಹಾಗೆ ನೋಡ್ತಾ ಇದ್ವಿ. ಭಾಳ ಸಂಕಟ ಆಗ್ಬಿಡ್ತು. ಎಲ್ಲರೂ ನಗಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ನಾನು ಹೇಳಿದ್ರೆ ನನ್ನ ಮಾತೇ ಕೇಳಿಲ್ಲ ನೀನು ಅಂತ. ಆಮೇಲೆ ಬರ್ತಾ ಒಂದು ವಾರ ಆಯಿತು, 10 ದಿನ ಆಯಿತು, 15 ದಿನ ಆಯಿತು. ಎಷ್ಟೋ ಸಾರಿ ಹೋಗಿ ಪಾರ್ಕಲ್ಲಿ ಕಣ್ಣೀರು ಹಾಕೋಂಥ ಪರಿಸ್ಥಿತಿ. ಸ್ಯಾಲ್ರಿ ಬಂದಿರೋದನ್ನ ಇಲ್ಲಿ ನಾನು ಬಾಡಿಗೆ ಕಟ್ಟಬೇಕು. ಆ ಇರೋ ಫ್ರೆಂಡ್ಸ್ನ ಹೇಳಿದ್ದೀನಿ ನಾನು ಧೈರ್ಯವಾಗಿ, ಒಂದು ಅಥವಾ 2 ತಿಂಗಳೊಳಗೆ ನಾನು ನಿಭಾಯಿಸ್ಬಿಡ್ತೀನಿ ಅಂತ. ಅವ್ರಿಗೂ ವಾಪಸ್ ಕೇಳೋಂಥ ಮನಸ್ಥಿತಿ ಇಲ್ಲ. ಆದರೆ ಭಗವಂತ ಬಸವೇಶ್ವರನ ಇಚ್ಛೆ ಏನೋ ಗೊತ್ತಿಲ್ಲ, 1 ತಿಂಗಳ ನಂತರ ಪಿ ಜಿ ಅನ್ನುವಂಥದ್ದನ್ನ ಏನು ಮಾಡಿದ್ವಿ, ಸ್ನೇಹಿತರೊಬ್ಬರ ಮಾರ್ಗದರ್ಶನದಲ್ಲಿ ಪಾಂಪ್ಲೇಟ್ಸನ್ನು ರೆಡಿ ಮಾಡಿ ಮರಗಳಿಗೆ ಎಲ್ಲ ಪೇಸ್ಟ್ ಮಾಡೋದ್ರ ಮುಖಾಂತರವಾಗಿ ಅಡ್ವರ್ಟೈಸ್ ಸ್ಟಾರ್ಟ್ ಮಾಡಿದ್ವಿ. ಎಲ್ಲ ಬಸ್ ಸ್ಟಾಪ್ಗಳಲ್ಲಿ, ಕಾಲೇಜ್ಗಳ ಹತ್ರ ಮತ್ತು ಇನ್ಸ್ಟಿಟ್ಯೂಷನ್. ವಿಜಯನಗರ ಅವಾಗ ಇಷ್ಟು ತರಬೇತಿ ಸಂಸ್ಥೆಗಳು ಬಂದಿರಲಿಲ್ಲ. ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ ಒಂದೇ ಇದ್ದಿದ್ದು. ಇದೇ ಮಾರನಹಳ್ಳಿ ರಸ್ತೆಯಲ್ಲಿ ಯೂನಿವರ್ಸಲ್ ಅನ್ನೋ ಒಂದೇ ಒಂದು ಕೋಚಿಂಗ್ ಸೆಂಟರ್ ಇತ್ತು. ಯೂನಿವರ್ಸಲ್ ಕೋಚಿಂಗ್. ಹೌದು. ಆ ಸಂದರ್ಭದಲ್ಲಿ ಅದ್ರ ಮುಂದೆ ಬಂದಿರತಕ್ಕಂಥದ್ದು. ಆವಾಗ ನಮ್ಮ ಅಡ್ವರ್ಟೈಸ್ಮೆಂಟನ್ನು ಅಲ್ಲೆಲ್ಲ ಹಾಕಿರ್ತಕ್ಕಂಥ ಸಂದರ್ಭದಲ್ಲಿ 1 ತಿಂಗಳ ನಂತರ ಆ ಒಂದು ನಮ್ಮ ಬಿಸ್ನೆಸ್ಸಿನ ಒಂದು ಛಾಯೆನೇ ಬದಲಾಗುತ್ತೆ. ಸಂಪರ್ಕಕ್ಕೆ ದೂರವಾಣಿ ಕರೆಗಳು ಬರುತ್ತೆ. ಅದೇ ರೀತಿ ಬೇರೆ ಭಾಗಕ್ಕೂ ವಿಚಾರಗಳು, ಒಂದು ಫೋಟೋ ಹೊಡ್ಕೊಂಡು ಬೇರೆ ಕಡೆ ಹಿಂಗಿದೆ ಪಿ ಜಿ ಅಂತ ನಂಬರ್ಗಳ್ನ ಕಳಿಸೋಂಥದ್ದಾಗುತ್ತೆ. ಆವಾಗ ಸುಮಾರು ಕಾಲ್ಗಳು ಬರುತ್ತೆ. ಕೇವಲ 15 ದಿನಗಳಲ್ಲಿ ನಾವು ಅಡ್ವರ್ಟೈಸ್ ಮಾಡಿದ ನಂತರ 20 ಸೀಟ್ಗಳು ಫುಲ್ ಆಗ್ತವೆ. 20 ಸೀಟ್ಗಳು ಫುಲ್ ಆಗ್ತವೆ. ಪ್ರಾರಂಭದಲ್ಲಿ 1,700 ರೂಪಾಯಿಗೆ ನಾನು ಪಿ ಜಿ ಪ್ರಾರಂಭ ಮಾಡಿದೆ. ಊಟ ವಸತಿ ಎಲ್ಲ ಸೇರಿ ನಾನು ಮೊದಲ ಬಾಡಿಗೆ ಒಂದು 60-40 ಸೈಟಲ್ಲಿ ಇರ್ತಕ್ಕಂಥದ್ದು ನಾವು 9,000 ರೂಪಾಯಿ ಬಾಡಿಗೆಗೆ ತೊಗೊಳ್ತೀನಿ. ಸೊ ಎಷ್ಟು ರೂಮ್ಗಳಿದ್ದು? ಅದು ಒಂದು ಸುಮಾರು ಒಂದು 6 ರೂಮ್ಗಳು ಇರ್ತಕ್ಕಂಥ ದೊಡ್ಡ ಮನೆ. ಸೊ ಈ ಬಂಗ್ಲೋ ಟೈಪ್ ಇರ್ತಕ್ಕಂಥ ಮನೆ ಎಲ್ಲ ಒಂದು ಹತ್ರ ಒಂದು ಆ ಹುಮ್ಮಸ್ಸು, ಆವಾಗ ಆಗ್ತಕ್ಕಂಥ ಸಂತೋಷ ಒಂದು ಪಾರೇ ಇರಲಿಲ್ಲ. ಆ ರೀತಿ ಆಗ್ತಾಯಿತ್ತು. ಎಲ್ಲರನ್ನೂ ಫ್ರೆಂಡ್ಸ್ಗಳ್ನ ಸೇರಿಸ್ಬಿಟ್ಟು, ನೋಡಿರಿ ಈ ರೀತಿ ಆಗ್ತಾಯಿದೆ, ಈ ರೀತಿ ನಡೀತಿದೆ, ನಾನು ಆಫೀಸ್ಗೂ ಹೋಗಬೇಕು, ಇದನ್ನು ನಿಭಾಯಿಸ್ಬೇಕು. ಸಂಜೆ ಆಫೀಸಿಂದ ಬರ್ತಿದ್ದಂಗೆ ಕೇರ್ ಮಾರ್ಕೆಟ್ಗೆ ಹೋಗ್ಬಿಟ್ಟು ತರಕಾರಿಗಳನ್ನ ಮತ್ತೊಂದನ್ನು ಎಲ್ಲ ತರುವಂಥದ್ದು. ನಾನು ಹೆಂಗೋ ಆನ್ ದಿ ವೇ ಹಂಗೆ ಹೋಗ್ತಾಯಿದ್ದೆ, ಹಂಗೆ ಬರ್ತಾಯಿದ್ದೆ. ಸಂಜೆ ಹೋಗಿ ಅಲ್ಲಿ ಏನು ನಡೀತದೆ ಏನಿಲ್ಲ ಅದಕ್ಕೆ ನಮ್ಮ ಸಹಕಾರವಾಗಿ ಒಬ್ಬ ಲೆಕ್ಚರರ್ ಮೇಡಮ್ನವರು ಹೆಲ್ಪ್ ಮಾಡಿದರು. ಅವರ ತಂಗಿ ಹಸ್ಬೆಂಡನ್ನು ನಮಗೆ ಅಲ್ಲಿ ನೋಡ್ಕೊಳ್ಲಿಕ್ಕೆ ಒಂದು ಫ್ಯಾಮಿಲಿ ಬೇಕಂದ ಸಂದರ್ಭದಲ್ಲಿ ಅವ್ರು ಕೊಟ್ಟರು. ಇದೇ ರೀತಿ ನಿರಂತರವಾಗಿ ಒಂದು 2-3 ತಿಂಗಳು ಆದಮೇಲೆ ಚೇತರಿಕೆ ಕಂಡು ಬರುತ್ತೆ. ಇರ್ತಕ್ಕಂಥ ಎಲ್ಲ ಸ್ನೇಹಿತರಿಗೂ ಅವರ ಮುಖದಲ್ಲಿ ಮಂದಹಾಸ ಬರುತ್ತೆ. ಏನೋ ಪಾಪ ಹುಡುಗ ಹೇಳಿ ಮಾಡಿದ್ದಾನೆ, ಆಯ್ತಪ್ಪ ನೀನು ಒಳ್ಳೇದಾಗಲಿ, ನಿನಗೆ ಮಾಡು ಅಂತ ಬೆನ್ನು ತಡ್ತಾರೆ. ಎಲ್ಲ ಅಕೌಂಟಬಲ್ ತೋರಿಸಿ ಅವರಿಗೆ ಈ ರೀತಿ ನಿಮಗೆ ಸಂಭಾವನೆ ಬಂದಿದೆಯಪ್ಪ, ನಿಮಗೆ ಲಾಭಾಂಶ ಬಂದಿದೆ, ನೀವು ತಗೊಳ್ಳಿ ಅಂತ